ನನ್ನ ಜೊತೆಲಿ ಯಾರೂ ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಲ್ಲಿ ಈಗ ಅರ್ಥ. ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ ಅಲ್ಪಸಂಖ್ಯಾತರ ಪರವಾಗಿ ನಾವು ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ ಕೂಡ. ಇವತ್ತೇ ನಡೆದಿರುವಂತ ನಿನ್ನೆ ಮೊನ್ನೆ ನಡೆದಿರುವಂತ ಬೆಳವಣಿಗೆಗಳು ನೋಡಿದ್ರೆ ಕೇವಲ ಓಟ್ಗೋಸ್ಕರ ಅದನ್ನು ಬಳಕೆ ಆಗ್ತಾ ಇದೆ ಅನ್ನೋ ಚರ್ಚೆ. ನಾನಂತೂ ಯಾವುದೇ ಒಂದು ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರಲ್ಲ. ನನಗದು ಸ್ವಾರ್ಥ ಇಲ್ಲ. ನನಗೆ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ತರಬೇಕು. ಈ ರಾಜ್ಯ ಇಡೀ ದೇಶದಲ್ಲಿ ಮಾದರಿ ರಾಜ್ಯವಾಗಿ ಆಡಳಿತದಲ್ಲಿ ಮುಂದೆ ಈ ನಾಡಿನಲ್ಲಿ ಕಾಣಬೇಕು ಮತ್ತೊಮ್ಮೆ ನಾವು. ಅದು ನನ್ನ ಮೂಲ ಉದ್ದೇಶ ಇದೆ. ಆ ನಿಟ್ಟಲ್ಲಿ ನನ್ನ ಕೆಲಸ ನಡೀತದೆ. ಇಲ್ಲ, ಅದು ಯಾವುದು ರಾಜ್ಯಸಭಾದ ನಮ್ಮ ಮುಂದೆ ಯಾವುದು ಬಂದು ಇಲ್ಲ. ನಮಗೆ ನಾವು ಯಾರ ಮುಂದೆ ಅರ್ಜಿನೇ ಆಗದೆ ಇದ್ದಾಗ ವಿರೋಧ ಮಾಡೋದೇನು ಬಂದು ಇಲ್ಲ. ಅದು ಯಾವ ಕೆಲವರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಅದರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ದೇವೇಗೌಡರ ಹೆಸರನ್ನ ನಾವು ಮಾಧ್ಯಮದಲ್ಲೋ ಇಲ್ಲ ಇನ್ನೊಂದು ರೀತಿಯಲ್ಲಿ ಈ ವಯಸ್ಸಿನಲ್ಲಿ ಮುಂದ್ಬಿಟ್ಟು ಅವರಿಗೆ ಅಗೌರವ ತರ್ತಕ್ಕಂಥದ್ದು ಬೇಡ ಅನ್ನೋದು ನನ್ನ. ಅದೆಲ್ಲ ಸರಿಯಾಗುತ್ತೆ, ಅವೆಲ್ಲ ಏನು ತೊಂದರೆ ಇಲ್ಲ, ಸರಿ ಮಾಡಿ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಸರಿಪಡಿಸ್ತೀವಿ. ನಿರುದ್ಯೋಗಿಗಳು ನಾನು ನಿರುದ್ಯೋಗಿ ಯುವಕರಿಗೆ ನೀವೇನೀಗ ಪ್ರಶ್ನೆ ಕೇಳಿದ್ರಿ, ಬರೀ ಧಾರವಾಡದಲ್ಲಿ ಮಾಡೋದಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಿರುದ್ಯೋಗಿಗಳು ಇವತ್ತು ಇಂಥ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ನಾನು ರಾಜಕೀಯಕ್ಕೋಸ್ಕರ ಇದು ಹೇಳ್ತಿಲ್ಲ. ಇವತ್ತು ನನ್ನ ಹತ್ರ ಬರ್ತಕ್ಕಂಥ ಪ್ರತಿನಿತ್ಯ ಒಂದು 10,000 ಅರ್ಜಿ ಇದೆ ನನ್ನ ಹತ್ರ ಕೆಲಸ ಕೇಳ್ಕೊಂಬರೋರು. ಎಲ್ಲೆಲ್ಲಿ ಸಾಧ್ಯವೋ ಇವತ್ತು ಅವ್ರಿಗೆ ಕೆಲಸ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದರೆ ಇವತ್ತು ಈ ಸರ್ಕಾರ ಏನು 70,000 60,000 ತುಂಬ್ತೀವಿ ಅಂತ ಹೇಳಿದಾರಲ್ಲ, ಯಾವುದು ಪ್ರಕ್ರಿಯೆಗಳು ನಡೀತಿಲ್ಲ. ಇವತ್ತು ಆ KPSC ಪತ್ರಿಕೆಗಳು ಪ್ರತಿನಿತ್ಯ ಬರೀತೀರಿ. ಯಾರಿಂದ ತಪ್ಪಾಗಿದೆ? ತಪ್ಪಾದವ್ರನ್ನ ಬಿಟ್ಟುಬಿಟ್ಟಿದ್ದೀರಿ. ತಪ್ಪು ಮಾಡಿದವ್ರನ್ನ, ತಪ್ಪು ಮಾಡದೇ ಇದ್ದವ್ರನ್ನ ಮಾಡ್ತಾಯಿದ್ದೀರಿ. ಅದನ್ನು ಪ್ರೊಜೆಕ್ಷನ್ ಕೊಡ್ತಾಯಿದ್ದೀರಿ. ಇದು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಇದೇ ಸಿದ್ದರಾಮಯ್ಯನವರು 2011 ಆ ಲಿಸ್ಟನ್ನು ಕ್ಯಾನ್ಸಲ್ ಮಾಡೋದಲ್ಲ, ಆಯ್ಕೆ ಆದಂಥವ್ರನ್ನ ಆಮೇಲೆ ಅದನ್ನು ಮತ್ತೆ ತಗೊಳ್ಳೇಬೇಕಾಯಿತು. ಮತ್ತು ಆಯ್ಕೆ ಆಗದೇ ಇದ್ದಂಥವ್ರಿಗೆ ನೇರವಾಗಿ ನೇಮಕಾತಿ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಆಮೇಲೆ ಮಾಡಿದ್ರಲ್ಲ ರೀಡೂ ಮಾಡಿ, ಆ ರೀಡೂಗೆ ಉಡುಗಡೆ ಕೊಟ್ಟರಲ್ಲ ಒಬ್ಬರಿಗೆ, ಬೀದಿಲಿ ಕೋಟ್ಯಾಂತರ ರೂಪಾಯಿ ಒಂದೊಂದು ಈ KPSC AC ಪೋಸ್ಟ್ಗೆ ದೊಡ್ಡ ಮಟ್ಟದ ವ್ಯಾಪಾರ ನಡೀತು. ಯಾರೂ ಅದನ್ನು ಬರೆಯಲ್ಲ. ಒಬ್ಬ ವ್ಯಕ್ತಿನ ಗುರಿ ಇಟ್ಟು ಇದು ನಡೀತಾ ಇದೆ ಪ್ರತಿನಿತ್ಯ. ಒಂದು ಹಿಂಸೆ ಕೊಡಲಿಕ್ಕೂ ಒಂದು ಇತಿಮಿತಿ ಇದೆ ನನ್ನ ಅಭಿಪ್ರಾಯದಲ್ಲಿ. ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರೀಗ ಅದು ಸರಿಪಡಿಸ್ಲಿಕ್ಕೆ? 18 ಜನ ಮೆಂಬರ್ಸು, 18 ಜನ ಮೆಂಬರ್ಸ್ ಮಾಡಿ ಅದರಿಂದ ಉತ್ತಮವಾದಂಥ ರೀತಿಯಲ್ಲಿ ಆಯ್ಕೆ ಆಗುತ್ತಾ? ಈ ಸರ್ಕಾರ ಬಂದ ನಂತರ KPSC ಇರೋದು ಪ್ರತಿ ವರ್ಷ ಸರ್ಕಾರದ ಹುದ್ದೆಗಳು ಏನು ಖಾಲಿ ಇದೆ ಆ ಖಾಲಿ ಹುದ್ದೆ ತುಂಬತಕ್ಕಂಥದ್ದು KPSC ಕೆಲಸ. ಎಷ್ಟು ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಈ ಸರ್ಕಾರ KPSC ಮುಖಾಂತರ KPSCನೂ ಬಿಟ್ಟುಬಿಡಿ, ನೀವು ಡೈರೆಕ್ಟಾಗಿ ಎಲ್ಲಾದರೂ ಮಾಡಿದ್ರೆ KPSC ಬಗ್ಗೆ ಇಷ್ಟೆಲ್ಲ ಬರೀತಾ ಇದ್ದೀರಿ. ಯಾರು ಕಾರಣ ಇದ್ದಾರೆ ಇದರಲ್ಲಿ? ಯಾಕಿಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಕೇಳಿ ಸಿದ್ದರಾಮಯ್ಯವ್ರನ್ನ. ಇವರು ಅದೆಂಥದ್ದು ಕಮಿಟಿ ರಿಪೋರ್ಟ್ನ ಜಾರಿಗೆ ತರ್ತೀವಿ ಅಂದ್ರಲ್ಲ, ಯಾವ ಛೋಟಾ ಕಮಿಟಿನೋ ಯಾವುದೋ ಕಮಿಟಿ, ಅದೆಂತ ಮರ್ತುಬಿಟ್ಟೆ ಹೆಸರನ್ನ. ಇವತ್ತು ಎಲ್ಲಿಗೆ ತಂದರು? ಏನು ಮಾಡಿದ್ದಾರೆ? ಏನು ಕ್ಲೀನ್ ಮಾಡಿದ್ರು? ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು 13ರಲ್ಲಿ. ಕ್ಲೀನ್ ಮಾಡೋದಿರಲಿ, ತಗೊಂಡೋಗಿ ಕಸದ ಗೊಬ್ಬರ ತುಂಬ್ದಂಗೆ ತುಂಬಿದ್ರು. ಈಗ ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ.